ಮೈಸೂರಿನ ಗದ್ದಲದಿಂದ ಸ್ವಲ್ಪ ದೂರ, ನಗರದ ಜಂಜಾಟ, ವಾಹನಗಳ ಸದ್ದು, ಕಾಂಕ್ರೀಟ್ ಕಟ್ಟಡಗಳ ನಡುವೆ ಬದುಕುವ ನಮಗೆ ಒಂದೊಮ್ಮೆ ಹಾಗೆ ಸುಮ್ಮನೆ ಒಂದು ಹಳ್ಳಿಯ ದಾರಿಯಲ್ಲಿ ನಡೆದು ಹೋಗಬೇಕು ಎನಿಸುತ್ತದೆ. ಅಂತಹದ್ದೇ ಒಂದು ದಾರಿಯಲ್ಲಿ ನಾನು ಸಾಗುತ್ತಿದ್ದೆ. ಕಣ್ಣಿಗೆ ಕಾಣುವುದು ಹಸಿರು ಹೊಲಗಳು, ಗಾಳಿಗೆ ತಲೆ ತೂಗುವ ಮರಗಳು, ದಾರಿಯಲ್ಲಿ ಕಾಣಿಸುವ ಗುಡ್ಡಗಳು ಮತ್ತು ಬೆಳಗಿನ ಜಾವ ದೇವಾಲಯದ ಗಂಟೆ ಸದ್ದು. ಆ ಸದ್ದು ಕೇಳುತ್ತಾ ಮುಂದೆ ಸಾಗಿದರೆ ಸಿಗುವುದೇ ಅಹಲ್ಯ ಗ್ರಾಮ. ಮೈಸೂರಿನ ನಂಜನಗೂಡು ತಾಲೂಕಿನ ಈ ಪುಟ್ಟ ಗ್ರಾಮ ಹೊರಗಿನಿಂದ ನೋಡುವವರಿಗೆ ಒಂದು ಸಾಮಾನ್ಯ ಹಳ್ಳಿ ಎನಿಸಬಹುದು. ಆದರೆ ಈ ಊರಿನ ಮಣ್ಣಿನ ಮೇಲೆ ಒಂದೆರಡು ಹೆಜ್ಜೆ ಹಾಕಿ ನೋಡುವವರಿಗೆ ಮಾತ್ರ ಗೊತ್ತಾಗುತ್ತದೆ, ಇದು ಬರೀ ಒಂದು ಹಳ್ಳಿಯಲ್ಲ. ಇದು ತನ್ನದೇ ಆದ ನಂಬಿಕೆ, ಸಂಪ್ರದಾಯ, ಪ್ರಕೃತಿ ಮತ್ತು ಸರಳ ಬದುಕನ್ನು ಇಟ್ಟುಕೊಂಡಿರುವ ಒಂದು ಪುಟ್ಟ ಲೋಕ. ಬೆಳಗಿನ ಸಮಯದಲ್ಲಿ ಅಹಲ್ಯ ಗ್ರಾಮದೊಳಗೆ ಕಾಲಿಟ್ಟರೆ ಮೊದಲು ನಮ್ಮನ್ನು ಬರಮಾಡಿಕೊಳ್ಳುವುದು ಪ್ರಕೃತಿ. ಹಕ್ಕಿಗಳ ಚಿಲಿಪಿಲಿ, ಹೊಲದ ಕಡೆ ಹೋಗುತ್ತಿರುವ ರೈತರು, ಮನೆಯ ಮುಂದೆ ನೀರು ಹಾಕಿ ರಂಗವಲ್ಲಿ ಬಿಡಿಸುವ ಹೆಂಗಸರು, ದನಕರುಗಳ ಸದ್ದು, ದೂರದಲ್ಲೆಲ್ಲೋ ಕೇಳಿಸುವ ದೇವಾಲಯಗಳ ಗಂಟೆನಾದ, ಇವೆಲ್ಲವೂ ಸೇರಿಕೊಂಡಾಗ ಒಂದು ಹಳ್ಳಿಯ ಬೆಳಗ್ಗೆ ಹೇಗಿರಬೇಕು ಅನ್ನುವುದಕ್ಕೆ ಅಹಲ್ಯ ಗ್ರಾಮವೇ ಒಂದು ಸುಂದರ ಉದಾಹರಣೆಯಂತೆ ಕಾಣಿಸುತ್ತದೆ. ಇಲ್ಲಿನ ಪ್ರಕೃತಿಯ ಸೌಂದರ್ಯದಲ್ಲಿ ಒಂದು ವಿಶೇಷತೆ ಇದೆ. ಅದು ಕಣ್ಣಿಗೆ ಅಚ್ಚರಿ ಮೂಡಿಸುವಂತಹ ದೊಡ್ಡ ಪ್ರವಾಸಿ ತಾಣದ ಸೌಂದರ್ಯ ಅಲ್ಲ, ಬದಲಾಗಿ ನಿಧಾನವಾಗಿ ಮನಸ್ಸಿಗೆ ಇಳಿಯುವ ಸೌಂದರ್ಯ. ಹೊಲಗಳ ಬದಿಯಲ್ಲಿ ಬೆಳೆದಿರುವ ಗಿಡ, ಮರಗಳ ನೆರಳಿನಲ್ಲಿ ಕುಳಿತಿರುವ ಹಿರಿಯರು, ಮಣ್ಣಿನ ದಾರಿಯಲ್ಲಿ ನಡೆದುಕೊಂಡು ಹೋಗುವ ಮಕ್ಕಳು, ಮನೆಯ ಮುಂದೆ ಕಟ್ಟಿರುವ ಹಸುಕರುಗಳು, ಇವೆಲ್ಲವೂ ಸೇರಿ ಈ ಊರಿನ ನಿಜವಾದ ಸೌಂದರ್ಯ ತೋರಿಸುತ್ತದೆ. ಈ ಪುಟ್ಟ ಊರಿನೊಳಗೆ ಜನರ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಬೆಸೆದುಕೊಂಡಿರುವ ಹಲವು ದೇವಾಲಯಗಳಿವೆ. ಅದರಲ್ಲಿ ಪ್ರಮುಖವಾಗಿ ಹೇಳುವ ದೇವಾಲಯವೇನೆಂದರೆ ಶ್ರೀ ಬೀರಪ್ಪನ ದೇವಾಲಯ. ಹಳ್ಳಿಯ ಜನರಿಗೆ ದೇವಾಲಯ ಅಂದರೆ ಬರೀ ಪೂಜೆ ಮಾಡುವ ಜಾಗವಲ್ಲ, ಅದು ಊರಿನ ನಂಬಿಕೆಯ ಕೇಂದ್ರ. ಒಂದು ಮನೆಯ ಸಮಸ್ಯೆ ಇರಲಿ, ಹೊಲದ ಸಮಸ್ಯೆಯೇ ಇರಲಿ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರವೇ ಇರಲಿ, ಯಾವುದೇ ಸಂತೋಷದ ಸಂದರ್ಭ ಇರಲಿ, ಮೊದಲು ದೇವರ ಮುಂದೆ ನಿಂತು ಪ್ರಾರ್ಥಿಸುವುದು ಇಲ್ಲಿನ ಜನರ ಬದುಕಿನ ಒಂದು ಭಾಗ. ಶ್ರೀ ಬೀರೇಶ್ವರನ ಸನ್ನಿಧಿಯಲ್ಲೂ ಅದೇ ಭಾವನೆ ಕಾಣಿಸುತ್ತದೆ. ಬೆಳಗ್ಗೆ ದೇವಾಲಯದ ಕಡೆಗೆ ಹೋಗುವ ಭಕ್ತರು ಕೈ ಮುಗಿದು ದೇವರ ದರ್ಶನ ಪಡೆಯುವುದು, ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಮತ್ತೆ ತಮ್ಮ ತಮ್ಮ ಕೆಲಸಕ್ಕೆ ಹೋಗುತ್ತಾರೆ. ಅವರ ಪಾಲಿಗೆ ದೇವರು ದೂರದ ವಿಷಯವಲ್ಲ, ತಮ್ಮ ಮನೆಯವರಂತೆಯೇ, ತಮ್ಮ ಬದುಕಿನ ಜೊತೆಯಲ್ಲಿರುವ ಒಂದು ನಂಬಿಕೆ. ಇನ್ನೊಂದು ಕಡೆ ಶ್ರೀ ಮಹದೇಶ್ವರ ದೇವಾಲಯ. ಮಹದೇಶ್ವರನ ಮೇಲಿನ ಭಕ್ತಿ ಈ ಭಾಗದ ಗ್ರಾಮೀಣ ಬದುಕಿನ ಬಹಳ ಆಳವಾದ ಬೆರೆತಿರುವುದನ್ನು ಕಾಣಬಹುದು. ಅಹಲ್ಯ ಗ್ರಾಮದಲ್ಲಿಯೂ ಮಹದೇಶ್ವರ ದೇವಾಲಯಕ್ಕೆ ತನ್ನದೇ ಆದ ಸ್ಥಾನವಿದೆ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯ ಸಮಯದಲ್ಲಿ ಸಾಮಾನ್ಯ ದಿನಗಳಲ್ಲಿ ಶಾಂತವಾಗಿರುವ ಈ ಹಳ್ಳಿ ಒಂದೊಮ್ಮೆ ಹಬ್ಬದ ವಾತಾವರಣಕ್ಕೆ ತಿರುಗುತ್ತದೆ. ಮನೆಯಿಂದ ಮನೆಗೆ ಸಿದ್ಧತೆ, ದೇವಾಲಯದ ಸುತ್ತ ಜನಜಂಗುಳಿ, ದೂರದ ಊರಿನಿಂದ ಬರುವ ಭಕ್ತರು, ಮಕ್ಕಳಿಗೆ ಹೊಸ ಬಟ್ಟೆ, ಹಿರಿಯರಿಗೆ ಸಂಭ್ರಮ. ಹಾಗೆ ಜಾತ್ರೆ ಎಂದರೆ ಇಲ್ಲಿ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ, ಅದು ಊರಿನ ಜನರೆಲ್ಲ ಒಂದಾಗಿ ಸೇರಿದ ದಿನ. ಹಳೆಯ ಪರಿಚಯಗಳು ಮತ್ತೆ ಹೊಸದಾಗುವ ದಿನ, ಒಬ್ಬರ ಮನೆಗೆ ಮತ್ತೊಬ್ಬರು ಹೋಗಿ ಮಾತನಾಡುವ ದಿನ. ಆದರೆ ಜಾತ್ರೆಯಲ್ಲಿ ದೇವರು ಹಬ್ಬ ಮಾತ್ರವಲ್ಲ, ಊರಿನ ಒಗ್ಗಟ್ಟಿನ ಹಬ್ಬ. ಅದೇ ರೀತಿ ಇಲ್ಲಿನ ಶನೀಶ್ವರ ದೇವಾಲಯವು ಭಕ್ತರ ನಂಬಿಕೆಗೆ ಪ್ರಮುಖವಾದ ಸ್ಥಳ. ಶನೀಶ್ವರ ದೇವಾಲಯದ ಮುಂದೆ ಜನರು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ. ಕಷ್ಟ ಬಂದಾಗ ದೇವರನ್ನು ನೆನಪಿಸಿಕೊಳ್ಳುವುದು, ಒಳ್ಳೆಯ ದಿನ ಬಂದಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು, ಈ ನಂಬಿಕೆ ಹಳ್ಳಿಯ ಬದುಕಿನಲ್ಲಿ ಇಂದಿಗೂ ಜೀವಂತವಾಗಿದೆ. ಈ ಊರಿನ ನಿಜವಾದ ವಿಶೇಷತೆ ಏನು ಗೊತ್ತಾ? ಅದು ಇಲ್ಲಿನ ಜನರು. ನಗರದಲ್ಲಿ ಪಕ್ಕದ ಮನೆಯವರ ಹೆಸರು ಗೊತ್ತಿಲ್ಲದ ದಿನಗಳು ಬರುತ್ತವೆ. ಆದರೆ ಹಳ್ಳಿಯಲ್ಲಿ
ಪಕ್ಕದ ಮನೆಯವರೇ. ಒಬ್ಬರ ಮನೆಯಲ್ಲಿ ಶುಭ ಕಾರ್ಯ ನಡೆದರೆ ಇಡೀ ಊರು ಸೇರಿಕೊಳ್ಳುತ್ತದೆ. ಯಾರಿಗಾದರೂ ಕಷ್ಟ ಬಂದರೆ ಅವರ ಮನೆಯ ವಿಚಾರ ಅಂತ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ನಮ್ಮ ಊರಿನವರ ಕಷ್ಟ ಅಂತ ಮುಂದೆ ಬಂದು ನಿಲ್ಲುತ್ತಾರೆ. ಅದೇ ಹಳ್ಳಿಯ ಬದುಕಿನ ಸೊಬಗು. ಅಹಲ್ಯ ಗ್ರಾಮದ ಜನರ ಜೀವನದಲ್ಲಿ ಇಂದಿಗೂ ಸರಳತೆಗೆ ದೊಡ್ಡ ಸ್ಥಾನವಿದೆ. ಬೆಳಿಗ್ಗೆ ಬೇಗ ಎದ್ದು ಮನೆಯ ಕೆಲಸ ಮುಗಿಸಿ ಹೊಲದ ಕಡೆ ಹೆಜ್ಜೆ ಹಾಕುವ ರೈತ, ಮನೆಯ ಮುಂದೆ ರಂಗೋಲಿ ಬಿಡಿಸುವ ಹೆಂಗಸು, ಶಾಲೆಗೆ ಹೋಗುವ ಮಕ್ಕಳು, ಸಂಜೆ ಕೆಲಸ ಮುಗಿಸಿ ಮರದ ಕೆಳಗೆ ಕುಳಿತು ಊರಿನ ವಿಚಾರ ಮಾತನಾಡುವ ಹಿರಿಯರು. ಇದೆಲ್ಲ ನೋಡಿದಾಗ ಬದುಕು ಅಂದರೆ ದೊಡ್ಡ ದೊಡ್ಡ ವಸ್ತುಗಳ ಹಿಂದೆ ಓಡುವುದಲ್ಲ, ಸಣ್ಣ ಸಣ್ಣ ಸಂತೋಷಗಳನ್ನು ಅನುಭವಿಸುವುದು ಬದುಕೆ ಅನ್ನುವುದು ಅರ್ಥವಾಗುತ್ತದೆ. ಸಂಜೆಯ ಸಮಯದಲ್ಲಿ ಅಹಲ್ಯ ಗ್ರಾಮದ ದಾರಿಯಲ್ಲಿ ನಡೆಯುತ್ತಾ ಹೋದರೆ ಸೂರ್ಯ ನಿಧಾನವಾಗಿ ಪಶ್ಚಿಮಕ್ಕೆ ಜಾರುತ್ತಿರುತ್ತಾನೆ. ಹೊಲಗಳ ಮೇಲೆ ಬೀಳುವ ಆ ಕೆಂಪು ಬೆಳಕು, ಮರಗಳ ನಡುವೆ ಬೀಸುವ ತಂಗಾಳಿ, ಮನೆಗೆ ಮರಳುತ್ತಿರುವ ದನಕರುಗಳು, ದೂರದಲ್ಲಿ ಕೇಳಿಸುವ ದೇವಾಲಯದ ಗಂಟೆ, ಇವೆಲ್ಲ ಸೇರಿಕೊಂಡು ಒಂದು ಕ್ಷಣ ಕಾಲವೇ ನಿಂತು ಹೋದ ಹಾಗೆ ಅನಿಸುತ್ತದೆ. ಅತಿ ದೊಡ್ಡ ದೊಡ್ಡ ಕಟ್ಟಡಗಳಿಲ್ಲ, ಅತಿಯಾದ ಗದ್ದಲವಿಲ್ಲ, ಆದರೆ ಮನಸ್ಸಿಗೆ ನೆಮ್ಮದಿ ಕೊಡುವ ಒಂದು ವಿಚಿತ್ರವಾದ ಶಾಂತಿ ಇದೆ. ಅಹಲ್ಯ ಗ್ರಾಮ ನಮಗೆ ಒಂದು ಮಾತನ್ನು ಹೇಳುತ್ತದೆ: ಪ್ರಕೃತಿಯ ಜೊತೆ ಬದುಕಿದರೆ ಬದುಕು ಸುಂದರವಾಗುತ್ತದೆ. ಜನರ ಜೊತೆ ಬೆರೆತು ಬದುಕಿದರೆ ಸಂಬಂಧಗಳು ಗಟ್ಟಿಯಾಗುತ್ತವೆ. ನಂಬಿಕೆಯನ್ನು ಉಳಿಸಿಕೊಂಡರೆ ಸಂಪ್ರದಾಯವು ಉಳಿಯುತ್ತದೆ ಮತ್ತು ಸರಳವಾಗಿ ಬದುಕಿದರೆ ಸಂತೋಷ ನಮ್ಮ ಹತ್ತಿರವೇ ಇರುತ್ತದೆ. ಇಲ್ಲಿ ದೇವಾಲಯಗಳು ಕೇವಲ ಕಲ್ಲು ಗೋಡೆಗಳಲ್ಲ, ಅವು ಊರಿನ ಇತಿಹಾಸದ ನೆನಪುಗಳು. ಹೊಲಗಳು ಕೇವಲ ಬೆಳೆಸುವ ಜಾಗಗಳಲ್ಲ, ಅವು ಇಲ್ಲಿನ ಜನರ ಬದುಕಿನ ಆಧಾರ. ಮತ್ತು ಇಲ್ಲಿನ ಜನರು ಅವರು ಕೇವಲ ಗ್ರಾಮಸ್ಥರಲ್ಲ, ಈ ಊರಿನ ಸಂಸ್ಕೃತಿ ಮತ್ತು ಪರಂಪರೆ ಜೀವಂತ ಮುಖಗಳು. ಹಾಗಾಗಿ ಮುಂದಿನ ಬಾರಿ ಮೈಸೂರಿನ ಸುತ್ತಮುತ್ತಲಿನ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ದೊಡ್ಡ ಪ್ರವಾಸಿ ತಾಣಗಳನ್ನು ಹುಡುಕುತ್ತಾ ಹೋಗಬೇಡಿ. ಒಮ್ಮೆ ಇಂತಹ ಒಂದು ಪುಟ್ಟ ಹಳ್ಳಿಯ ದಾರಿಯಲ್ಲೂ ಹೆಜ್ಜೆ ಹಾಕಿ. ಬಹುಶಃ ಅಲ್ಲಿ ನಿಮಗೆ ದೊಡ್ಡ ಕಟ್ಟಡಗಳು ಸಿಗದೇ ಇರಬಹುದು, ಆದರೆ ಒಂದು ದೇವಾಲಯದ ಗಂಟೆ ಸಿಗುವುದು, ಒಂದು ರೈತನ ನಗು ಸಿಗುವುದು, ಮಣ್ಣಿನ ಸುವಾಸನೆ ಸಿಗುವುದು, ಮರಗಳ ನೆರಳಿನಲ್ಲಿ ಕುಳಿತಿರುವ ಒಬ್ಬ ಹಿರಿಯರ ಕತೆ ಸಿಗಬಹುದು. ಮತ್ತು ನಮ್ಮ ಮಣ್ಣಿನ ನಿಜವಾದ ಸೊಬಗನ್ನು ಇಲ್ಲಿ ಕಾಣಬಹುದು. ಇಂತಹ ಮಣ್ಣಿನ ಸೊಗಡಿನ ತನ್ನೊಳಗೆ ಇಟ್ಟುಕೊಂಡಿರುವ ಊರು ಅಹಲ್ಯ ಗ್ರಾಮ. ಮರಗಳು ಕೇವಲ ನೆರಳು ಕೊಡುವುದಿಲ್ಲ, ಅವು ಹಳ್ಳಿಯ ನೆನಪುಗಳನ್ನು ಕಾಪಾಡಿಕೊಂಡಿವೆ. ಇದು ಬರೀ ಒಂದು ಊರಿನ ಪರಿಚಯವಲ್ಲ, ಇದು ಪ್ರಕೃತಿ, ಭಕ್ತಿ, ಸಂಪ್ರದಾಯ ಮತ್ತು ಸರಳ ಬದುಕಿನ ಜೊತೆಗೆ ಸಾಗುವ ಒಂದು ಪುಟ್ಟ ಪ್ರಯಾಣ.